ಹಲೋ, ನನ್ನ DVD ರೆಡಿನಾ? ಡಿವಿಡಿನಾ? ಯಾವುದು? ಇನ್ಯಾವುದು? ನನ್ನ ಫುಟ್ಬಾಲ್ ಮ್ಯಾಚ್ದು. ನೀವ್ ಆಡಿದ್ರಾ? ಎಲ್ಲಿ, ಯಾವಾಗ ಆಡಿದ್ರಿ? ಕನ್ಫ್ಯೂಸ್ ಕಾಂತ, ನನ್ನ ಮ್ಯಾಚ್ ಶೂಟ್ ಅದು. ಪೋರ್ಟ್ಫೋಲಿಯೋ. ಪೋರ್ಟ್ಫೋಲಿಯೋ? ಇಲ್ಲ. ಡಿವಿಡಿ. ಥ್ಯಾಂಕ್ಸ್. ನನ್ನ ಹೆಸರು ಸ್ವಾತಿ. ನಾನು ಫೈನಲ್ ಇಯರ್ BCom ಓದ್ತಾ ಇದ್ದೀನಿ. ನಂಗೆ ಮಾಡಲಿಂಗ್ ಅಂದ್ರೆ ತುಂಬಾ ಇಷ್ಟ. ಮೈ ಹೈಟ್ ಇಸ್ 5.7. ನಂಗೆ ದಿಲ್ ಪಸಂದ್ ಅಂದ್ರೆ ತುಂಬಾ ಇಷ್ಟ. ಐ ಲವ್ ಇಟ್. ಅಂಡ್ ಆಫ್ ಕೋರ್ಸ್ ಮೈ ಫೇವರಿಟ್ ಕಲರ್ ಇಸ್ ಪಿಂಕ್ ಅಂಡ್ ಐ ಲವ್ ಡಾನ್ಸಿಂಗ್. ಮೈ ಫೋನ್ ನಂಬರ್ ಇಸ್ 9741059535. ಪ್ಲೀಸ್ ವೋಟ್ ಫಾರ್ ಮೀ ಅಂಡ್ ಒನ್ಸ್ ಅಗೇನ್ ಥ್ಯಾಂಕ್ ಯು. ಬೈ ಬೈ. ನಾನಿನ್ನ ಬಿಡಲಾರೆ. ಹೇಗಿದೆ ಬಿಸ್ನೆಸ್? ಪರವಾಗಿಲ್ಲ ಸರ್, ನಿಮ್ಮ ದಯದಿಂದ ಚೆನ್ನಾಗಿ ನಡೀತಾ ಇದೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಶುಗರ್ಲೆಸ್ ತಾನೆ? ಅವಾರ ನಿಮಗ್ ಫೋನ್ ಬಂದೈತಿ. ಇವತ್ತವ್ರು ಬರಂಗಿಲ್ಲಂತ್ರಿ, ನಾಳೆ ಬರ್ತಾರಂತ. ನೀವು ಬರೀ ಬಿಸ್ನೆಸ್ ಮ್ಯಾನ್ ಅನ್ಕೊಂಡಿದ್ದೆ ಸರ್. ಯು ಆರ್ ಎ ರಿಯಲಿ ಗ್ರೇಟ್ ಪರ್ಸನ್. ಮಾತು ಬರದೊಳಗೆ ಲೈಫ್ ಕೊಟ್ಟಿದ್ದೀನಿ ಅಂತಾನ? ಸರ್. ಇವಳಿಗೆ ಮಾತು ಬರಲ್ವಾ? ದಿನಕ್ಕೆ 28 ವ್ರತ ಮಾಡ್ತಾಳೆ, ಇವತ್ತು ಮೌನ ವ್ರತ. ಸಾರಿ ಮೇಡಮ್. ಪರವಾಗಿಲ್ಲ ಬಿಡಿ. ಇದನ್ನು ತಗೊಂಡೋಗು. ಸಾರಿ. ಇಟ್ಸ್ ಓಕೆ ಸರ್. ಸೊ 50 ಕೋಟಿ ಇನ್ವೆಸ್ಟ್ ಮಾಡಿದ್ರೆ ವಿ ಕ್ಯಾನ್ ಟೇಕ್ ಓವರ್ ದ ಕಂಪನಿ. ಎಸ್ ಸರ್. ಮಾಡೋಣ ಬಿಡಿ. ನನಗೆ ನನ್ನ ಸ್ಟೇಟಸ್, ಕಂಪನಿ ಸ್ಟೇಟಸ್ ಎರಡು ಮುಖ್ಯ. ಸರ್, ಫ್ಲೈಟ್ಗಿನ್ ಬರೀ 2 hours ಇದೆ, ನಮಗೆ ಲೇಟ್ ಆಗ್ತಿದೆ. ಸ್ವಾತಿ, ಡಾಕ್ಯುಮೆಂಟ್ಸ್ ಫಾರ್ಮೆಟ್ ಎಲ್ಲ ಸರಿಯಾಗಿದೆಯಾ? ಹೌದು ಸರ್, ಎಲ್ಲ ಸರಿಯಾಗೇ ಇದೆ. ಪಾಪ, ದಿಸ್ ಇಸ್ ಮೈ ನ್ಯೂ ಪ್ರಾಜೆಕ್ಟ್. ಓಕೆ. ಡ್ಯಾಡಿ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಡ್ಯಾಡಿ, ನಾನು ಬರ್ಲಾ? ಜಸ್ಟ್ ಅ ಮಿನಿಟ್. ಪ್ಲೀಸ್ ಕ್ಯಾರಿ ಆನ್ ಸರ್. Okay, Dad. I'm leaving. Take care. Okay. Love you, Dad. Thank you, ma. ಸ್ವಲ್ಪ ಹುಷಾರಾಗಿ ಹೋಗಮ್ಮ. Yes, Dad. Don't worry. ಏನೇ ಇದು? ಏನಪ್ಪ ಜೂನಿಯರ್ ಪೀಲೆ, ನೆನ್ನೆ ಮ್ಯಾಚ್ ಹುಟ್ಟುಸ್ತಾ? ಅಲ್ಲ, ಎಂತ ಕ್ಲೋಸ್ ಮ್ಯಾಚ್ ಗೊತ್ತಾ? ಸ್ಪ್ಲಿಟ್ ಸೆಕೆಂಡ್ ಅಲ್ಲಿ ಮಿಸ್ ಆಗೋಯ್ತು. ಬಾಲ್ ನ ಗೋಲ್ ತನಕ ಒಬ್ಬನೇ ತಗೊಂಡೋದೆ. ಇನ್ನೇನ್ ಹೊಡಿಬೇಕಷ್ಟರಲ್ಲಿ ಬಾಲ್ ಕಿತ್ಕೊಂಡು ಹೋದ್ನಾ? ಬರೀ ಇದೇ ಆಯ್ತು. ಅವ್ನ್ ಬರೀ ಡಿಫೆಂಡರ್ ಅಲ್ಲ ಕಣೆ, ಫಾರ್ವರ್ಡ್ ಆಡ್ತಾನೆ. ಟ್ಯಾಕ್ಲಿಂಗ್ ಹೆಂಗ್ ಮಾಡ್ತಾನೆ ಗೊತ್ತಾ? ಬಾಲ್ ಸಿಕ್ಕಿದ್ರೆ ಗೋಲೆ. ವಾವ್. ನಾನ್ ಸೋತೆ ಅನ್ನೋದಕ್ಕಿಂತ ಸ್ಟೈಲ್ ಇಸ್ ಹಾಂಟಿಂಗ್ ಮೀ. ಅದಕ್ಕೆ ನಾನು ಹೇಳಿದ್ದು ನಿನ್ಗೆ, ನಿನ್ನೆ ಮಂಗಳವಾರ, ತಾಯ್ತಾ ಕಟ್ಕೋ, ಮ್ಯಾಚ್ ಆಡುವಾಗ ಸುಬ್ರಹ್ಮಣ್ಯಾಯ ನಮಃ ಸುಬ್ರಹ್ಮಣ್ಯಾಯ ನಮಃ ಅಂತ ಹೇಳ್ಕೊಂಡು ಆಡು ಅಂತ. ಎಲ್ ಕೇಳ್ತೀಯ ನನ್ ಮಾತು? ಮಾಮ್ ಹೋಗೋಲು ಅಂದ್ರು. ತಿಳ್ಕೊಂಡ್ಯಾ? ನಿನ್ನ ಸೋಲಿಸ್ತವನ್ನೇ ಹೊಗಳ್ತೀಯ ಅಂದ್ರೆ ಲೈಫಲ್ಲೇ ನೀನ್ ಗೆಲ್ಲಕ್ಕಾಗಲ್ಲ ಅನ್ಸುತ್ತೆ. ಒಂದು, ಆ ನಿನ್ ಎದುರಾಳಿ ಕಾಲ್ನ ಮುರಿದು ಹಾಕು, ಇಲ್ಲ ಅಮ್ಮ ಕೊಡೋ ತಾಯ್ತಾನ ಕಾಲಕ್ಕೆ ಕಟ್ಕೋ. ಗೆದ್ರು ಗೆಲ್ಬೋದು. ಬಾಯ್.
ದಿಲ್ ಪಸಂದ್. ನಿಮ್ಮನೆ ರೀ. ಹಲೋ ದಿಲ್ ಪಸಂದ್. ಥ್ಯಾಂಕ್ಸ್. ನಾನ್ಸೆನ್ಸ್. ಸಿಕ್ಕಾಕೊಂಡ್ಯಾ? ಹೋಯ್ತಾರು ಸರ್ ಹೆಲ್ಮೆಟ್ 300 ರೂಪಾಯಿ ಇಸ್ಕೋ. ತೆಗಿತಿ. ಎಷ್ಟು ಸರ್? 300. ಅಯ್ಯೋ ಮಾದೇಶ್ವರ, ಏನ್ ಮಾಡ್ತಿದ್ದೀಯಾ? ಮಾಡೋದೇನು ಬಂತು, ಪೋಸ್ಟ್ ಇಂದ ಇಳಿಸೋದೆ. ಬೇಡಪ್ಪ ಬೇಡ, ಪೋಸ್ಟ್ ಇಂದ ಇಳಿದು ಕಮಿಷನರ್ ಆಗಿದ್ದವನು ಈಗ ಇನ್ಸ್ಪೆಕ್ಟರ್ ಇಳಿದ್ಬಿಟ್ಟಿದ್ದೀನಿ ಕಡೆಯ. ಬೇಡಪ್ಪ ಬೇಡ, ಎಲ್ಲ ಕಡೆ ಟಿವಿ ಕಣ್ಗಳಿರ್ತವೆ ಅಂತ ಜ್ಞಾನ ಬೇಡ ನಿಂಗೆ. ದುಡ್ಡು ಇಸ್ಕೊಂಡು ಹೊಡ್ಕೊಂಡಿಸ್ಕೋಬೇಕು ಅಂತ ಅನುಭವ ಸಾಲದ ಕಡೆ ಮರಿ. ನೀನ್ ಹೋಗಪ್ಪ ಮರಿ, ನಾನೇ ನಿನ್ಗೆ 50 ರೂಪಾಯಿ ಕೊಟ್ಬಿಡ್ತೀನಿ ಕಡೆಯ. ನಾನ್ ನಿನ್ ತಡೆದೂ ಇಲ್ಲ, ನೀನ್ ನಂದು ಏನು ವಿಡಿಯೋನು ಮಾಡಿಲ್ಲ. ಹೋಗಯ್ಯ, ಹೋಗರನ್ನ, ಹೋಗರನ್ನ, ಹೋಗ ನನ್ ರಾಜ, ಹೋಗಯ್ಯ. ಅಯ್ಯೋ ಹೋಗಯ್ಯ, ಅಯ್ಯೋ ಹೋಗಪ್ಪ ರಾಜ. ಏನ್ರಿದು? ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡ್ದವನ್ಗೆ ಫೈನ್ ಹಾಕೋದ್ ಬಿಟ್ಟು ನೈಸ್ ಹೊಡಿತಿದ್ದೀರಾ? ಯಾರು ಇವ್ರು? ಅದನ್ ಕೇಳಕ್ ಒನ್ ಮೇಲ್ ಬಂದ್ರ ದಿಲ್ ಪಸಂದ್? ಹಾಕಿ ಸರ್ ಫೈನ್. ಇಲ್ಲ ಸರ್, ಅದು ಅಲ್ಲಾನು ಇಲ್ಲ ಎಲ್ಲಮ್ಮ ಡಿಎಲ್ ಎತ್ತಮ್ಮ ಫೈನ್ 300 ರೂಪಾಯಿ. ಅಲ್ಲ ಸರ್, ಇವ್ರನ್ ಮಾತ್ರ ಸುಮ್ನೆ ಬಿಟ್ಟಿದ್ದೀರಾ? ನಾನ್ ಯಾಕೆ ಕಟ್ಬೇಕು? ಕಟ್ಟಲ್ಲ ಅಂದ್ರೆ ಸಮನ್ಸ್ ಕಳ್ಸಿ ಸರ್. ಬರ್ಕೊಳ್ಳಿ ಸರ್ ಬಯೋಡೇಟಾ. ಹೇಳಪ್ಪ. ಸ್ವಾತಿ ಅಲಿಯಾಸ್ ದಿಲ್ ಪಸಂದ್. ಫೋನ್ ನಂಬರ್ 9741059535. ಮರಿ, ಇವ್ರು ನಿಮಗೆ ಪರಿಚಯ ಇದಾರ? ಬರೀ ಪರಿಚಯನ? ನಮ್ಗೂ ಇವ್ರಿಗೂ ಖಾಸ ಸಾರ್. ಹಂಗಾರೆ ಇವ್ರು ಮುಟ್ಬಿಡ್ಲ ಮರಿ? ಹಾ ಬಿಟ್ಬಿಡಿ ಸರ್, ನಮ್ಮೋರೇ ಅಲ್ವಾ. ನೀವ್ ಯಾರು ಇನ್ಫ್ಲೂಯೆನ್ಸ್ ಮಾಡಕ್ಕೆ? ಫೈನ್ ಎಷ್ಟು ಹೇಳ್ರಿ? 300 ರೂಪಾಯಿ. ಹಾ ತೆಗಿ. ಪರ್ಸ್ ತಂದಿಲ್ಲ ಸರ್. ದಿಲ್ ಪಸಂದ್ ತಂದಿದ್ಯಾ? ಹೇಳಿ ಸರ್. ಸೂಪರ್. ವಾಹ್, ಈ ದಿಲ್ ಪಸಂದ್ಗೋಸ್ಕರನಾದ್ರೂ ಇವ್ರನ್ನ ಬಿಟ್ಬಿಡಿ ಸರ್. ಬೇಕಾಗಿಲ್ಲ, ಫೈನ್ ಬದಲ ಗಾಡಿ ಇಟ್ಕೊಳ್ಳಿ. ನಿನ್ ದುಡ್ಡು ಬೇಡ, ನಿನ್ ಗಾಡಿ ಬೇಡ. ಸರ್ ಲಾರಿ. ಯಾರೀ ನೀವು? ನನ್ ಹೆಸರು, ನನ್ ಫೋನ್ ನಂಬರ್ ನಿಮ್ಗೆ ಹೇಗ್ರಿ ಗೊತ್ತು? ನನಗೂ ನಿಮಗೂ ಎಂತದ್ರಿ ಕಾಸ? ಹಲೋ ಕೂಲ್. ಇಷ್ಟು ಸ್ಪೀಡ್ ಆದ್ರೆ ಹೇಗೆ? ಆರಾಮಾಗಿ ಪಾರ್ಕಲ್ಲಿ ಕೂತ್ಕೊಂಡು ಮಾತಾಡೋಣ ಬನ್ನಿ. ನಮಗೂ ನಿಮ್ಗೂ ಕೊಡೋದು ತಗೊಳ್ಳೋದು ಬೇಜಾನಿದೆ. ಏನ್ರಿ ಕೊಡೋದು, ಏನ್ರಿ ತಗೊಳ್ಳೋದು? ಪಬ್ಲಿಕ್ ಅಲ್ಲಿ ಹುಡುಗಿ ಹತ್ರ ಮಿಸ್ಬಿಹೇವ್ ಮಾಡಕ್ ನಾಚಿಕೆ ಆಗಲ್ಲ? ಇಡಿಯಟ್. ಈ ಇಡಿಯಟ್ಗೆ ಎಷ್ಟು ಇಂಪಾರ್ಟೆನ್ಸ್ ಇದೆ ಅಂತ ಸದ್ಯದಲ್ಲೇ ಗೊತ್ತಾಗುತ್ತೆ. ಯಾವುದಕ್ಕೂ ನನ್ನ ನಂಬರ್ ತಗೊಂಡ್ಬಿಡಿ. ಯೂಸ್ಲೆಸ್ ಫೆಲೋಸ್ ನಂಬರ್ಸ್ ಅಗತ್ಯ ನನಗಿಲ್ಲ. ಈ ಯೂಸ್ಲೆಸ್ ಫೆಲೋ ನಂಬರ್ ರೀ ನಿಮಗೆ ಯೂಸ್ಫುಲ್. 9145143143. ದಿಲ್ ಪಸಂದ್ ಹೋ ಗಯಾ. ಸಿಗ್ಲಿ ನನ್ಗೆ. ಅಕ್ಕ, ಅವ ಕರೀಲಿಕತ್ತಾರ. ತೊಲಿ ಕೆಟ್ಟಿದೆ ನನಗೆ. ಎಲ್ಲ ಸೇರ್ಕೊಂಡು ಇರಿಟೇಟ್ ಮಾಡ್ತೀರಾ. ಸಿಟ್ಟು ಬಂದ್ರೆ ಮನೆ ಬಿಟ್ಟು ಹೋಗ್ತೀನಿ ಅಷ್ಟೇ. ಅವ್ವ, ನೀವ್ ಹೇಳಿದ್ದು ಬರೋಬ್ಬರಿ ಐತಿ. ಇದೆಲ್ಲ ರಾಹು ದೋಷನ ನೋಡ್ರಿ. ಗುರುಜಿ ಹೇಳಿದ್ದು ಬರೋಬ್ಬರಿ ಐತಿ. ಕ್ಷೇತ್ರ ಬದಲಾಕೈತಂತ. ಅಕ್ಕ, ಯಾರೋ ಬಂದು ಇದನ್ ಕೊಟ್ಟು ಹೋಗ್ಯಾರ. ಸರಿ. ಇವನಾ? ಅಣ್ಣನೂ ಇದ್ದಾನೆ. ಅಣ್ಣ ಹೇಳಿದ ವಂಡರ್ಫುಲ್ ಪ್ಲೇಯರ್ ನೀನೇನಾ? ಅಂದ್ರೆ ನನ್ ಡಿವಿಡಿ ನಿನ್ ಹತ್ರ ಇದೆ, ಅದಕ್ಕೆ ಇಷ್ಟು ಕೊಬ್ಬಲ್ ಮಾತಾಡಿದ್ದು. ಆದ್ರೂ ಯು ಆರ್ ಲುಕಿಂಗ್ ಸ್ಮಾರ್ಟ್. ಏನ್ ನಿನ್ ನಂಬರು? ಹಾ, 9145143143. ನಿಂತ್ಕೊ ಅನ್ನಲ್ಲ. ನನ್ ಜೊತೆ ಶಾಪಿಂಗ್ ಬಂದಿದ್ಯಾ, ಪಾರ್ಕಲ್ ಸುತ್ತಿದ್ಯಾ, ಹೋಟ್ಲಿಗೆ ಬಂದಿದ್ಯಾ, ಡಿಸ್ಕೋಟೆಕ್, ಪಿಕ್ಚರ್, ಪಿಕ್ನಿಕ್ ಎಲ್ಲ ಕಡೆಗೂ ಬಂದಿದ್ಯಾ. ಇಷ್ಟೆಲ್ಲ ಮಾಡಿ ಈಗ ನಂದು ಲವ್ ಅಲ್ಲ ಬರೀ ಫ್ರೆಂಡ್ಶಿಪ್ ಅಂತಿದ್ಯಾ? ಅದೆಲ್ಲ ನಂಗೆ ಗೊತ್ತಿಲ್ಲ. ನೀ ನನ್ ಲವ್ ಮಾಡ್ಲೇಬೇಕು, ಇಲ್ಲ ಅಂದ್ರೆ ಆಸಿಡ್ ಹಾಕ್ಬಿಡ್ತೀಯಾ ಅಲ್ವಾ? ಹಾಕೋ. ಎಷ್ಟ್ ದಿನದಿಂದ ನೋಡ್ತಿದ್ಯಾ ಇವಳನ್ನ? 1 ತಿಂಗಳಿಂದ ಕಣ. ಇವಳಿಗೋಸ್ಕರ ಏನೇನೆಲ್ಲ ಕಲ್ಕೊಂಡ್ ಪಾಗಲಾಗಿದ್ದೀನಿ. ಇವಾಗ ನೋಡಿದ್ರೆ ಇವಳು ನಂದು ಲವ್ ಎಲ್ಲ ಬರೀ ಫ್ರೆಂಡ್ಶಿಪ್ ಅಂತಾಳೆ.
ಅದಕ್ಕೆ ಆಸಿಡ್ ಹಾಕ್ಬಿಡ್ತೀಯಾ? ಹೋಗ್ಲಿ, ಆಸಿಡ್ ಹಾಕದ್ಮೇಲೆ ಇವಳ ಮೇಲೆ ಲವ್ ಉಳ್ಕೊಂಡಿರ್ತೇನೋ? ನಿನ್ನಂಥವ್ರು ಇರೋದಕ್ಕೇನೆ ಹುಡುಗಿರಿಗೆ ಲವ್ ಅನ್ನೋ ಪದದ ಮೇಲೆ ನಂಬಿಕೆನೆ ಹೋಗಿರೋದು. ಅಷ್ಟಕ್ಕೂ ನೀನು ಫ್ರೆಂಡ್ಶಿಪ್ ಸ್ಟೇಜ್ ಇಂದ ಈಗ ಲವ್ ಸ್ಟೇಜಿಗೆ ಬಂದಿದ್ಯಾ. ಅವಳಿನ್ನು ಫ್ರೆಂಡ್ಶಿಪ್ ಸ್ಟೇಜ್ ಅಲ್ಲೇ ಇದ್ದಾಳೆ. ಲವ್ ಸ್ಟೇಜಿಗೆ ಬರೋವರೆಗೂ ಟೈಮ್ ಕೊಡು. ಬರ್ಲಿಲ್ವಾ ಬಿಟ್ ಹಾಕು. ನಿನ್ ಲವ್ ಜೆನ್ಯೂನ್ ಆಗಿದ್ರೆ ಅವಳು ನಿನ್ ಹತ್ರ ಬಂದೇ ಬರ್ತಾಳೆ. ಏನು ಅಷ್ಟೊತ್ತಿಂದ ಆವಾಜ್ ಆಗ್ತಾನೆ ಇದೀಯಾ? ಓಹೋ, ಇಲ್ಲಿ ಸ್ವಿಚ್ ಆನ್ ಮಾಡಿದ್ರೆ ಅಲ್ಲೇ ಲೈಟ್ ಆನ್ ಆಗತ್ತಾ? ನಿಮಗೂ ಒಂದು ಮಾತು ಕೇಳ್ತೀನಿರ್ರಿ. ಏನಂದ್ರಿ ನೀವು? ಇಷ್ಟೆಲ್ಲ ಮಾಡಿದ್ದು ಬರೀ ಫ್ರೆಂಡ್ಶಿಪ್ ಇಂದಾನಾ? ನಿಮ್ಮಂಥವ್ರು ಇರೋದ್ರಿಂದಾನೆ ಕಾಫಿ ಶಾಪ್ ಅಲ್ಲಿ ಶುರುವಾಗೋ ಲವ್ ವೈನ್ ಶಾಪ್ ಅಲ್ಲಿ ಎಂಡ್ ಆಗೋದು. ನಿಮ್ಮ ಶೋಕಿಗೋಸ್ಕರ ಇಂಥ ಹುಡುಗರನ್ನ ಯಾಕ್ರೆ ಹಾಳು ಮಾಡ್ತೀರಾ? ನೀವು ಕೈ ಹಿಡಿಯೋದನ್ನ ನೆಚ್ಕೊಂಡು ಇಂಥ ಹುಡುಗರೆಲ್ಲ ಹಾರ್ಟು, ಬ್ರೈನು, ಕಿಡ್ನಿ ಎಲ್ಲ ಡ್ಯಾಮೇಜ್ ಮಾಡ್ಕೊಂಡು ಹಾಳಾಗಿ ಹೋಗ್ತಾರೆ. ಹಾಳಾಗೋವರ್ಗು ಜೊತೆಗಿದ್ದು ಎಕ್ಕುಟ್ಟು ಹೋದ್ಮೇಲೆ ಕೈ ಕೊಟ್ಟು ಹೋಗೋದು ಯಾವ ನ್ಯಾಯ ರೀ ಇದು? ಒಳ್ಳೆ ಹುಡುಗರಿಗೆ ಕೈ ಕೊಡೋ ಬದಲು ಮನ್ಸ್ ಕೊಟ್ಟು ನೋಡಿ ನಿಮ್ ಲೈಫ್ ನ ಹೇಗ್ ಬಂಗಾರ ಮಾಡ್ತಾರ ಅವರು. ಬಟ್ ಅದು ನಿಮಗ್ ಬೇಕಾಗೇ ಇಲ್ಲ ಅಲ್ವಾ? ನಿಮ್ದು ಬರೀ ಫ್ರೆಂಡ್ಶಿಪ್ ಆಗಿದ್ರೆ ಅದನ್ನ ಮೊದಲೇ ಯಾಕ್ರಿ ಹೇಳಿಲ್ಲ? ಇವ್ ನನಗೆ ಸೂಟ್ ಆಗ್ತಾನೋ ಇಲ್ವೋ ಅಂತ ಟೆಸ್ಟ್ ಮಾಡೋದಿಕ್ಕೆ ಹುಡುಗರೇನ್ ಟೆಸ್ಟ್ ಡ್ರೈವ್ ವೆಹಿಕಲ್ಗಳ? ರಾಹುಲ್ ಪ್ಲೀಸ್, ನನ್ ಬೇಕಾದ್ರೆ ಏನಾದ್ರು ಅನ್ನೋ, ನಮ್ ಹುಡುಗಿಗೆ ಮಾತ್ರ ಏನು ಅನ್ಬೇಡ. ಬಾ ಶಶಿ ಹೋಗೋಣ. ಇವನ ಹತ್ರ ಏನ್ ಮಾತು? ಬಾ ಮಗ. ಥ್ಯಾಂಕ್ಸ್ ಕಡ, ಬೇಜಾರ್ ಮಾಡ್ಕೊಬೇಡ, ನಾನು ಹೋಗ್ಬೇಕು. ಬಾಯ್. ತಗೊಳಪ್ಪ. ಏನ್ ಕೆಟ್ಟ ಜನರಪ್ಪ ಇವರು. ಇವ್ರ ಒಳಗಿರೋ ಪ್ರೀತಿನ ಆಚೆ ತರ್ಸಕ್ ಬಂದಿದ್ದಕ್ಕೆ ನಾನೇ ಥರ್ಡ್ ಪರ್ಸನ್ ಆಗ್ಬಿಟ್ಟ. ಇವ್ರ ತರ ಎಲ್ಲ ಮಾಡಬಾರ್ದು. ಇವಾಗ ನಾನು ಒಂದು ಹುಡುಗಿನ ಪ್ರೀತಿಸ್ತಾ ಇದ್ದೀನಿ. ಇವತ್ತಲ್ಲ ನಾಳೆ ಪ್ರಪೋಸ್ ಮಾಡ್ತೀನಿ. ಅವಳು ಒಪ್ಕೊಂಡ್ರೆ ದಿಲ್ ಪಸಂದ್, ಒಪ್ಕೊಳ್ಳಿಲ್ವಾ ಮನ್ ಪಸಂದ್. ಏನಂತೀರಿ? ದಿಲ್ ಪಸಂದ್. ರೀ 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 ನಿಂತ್ಕೊಳ್ರಿ. ಹಲೋ ರೀ, ನಿಮ್ DVD ಬೇಡ. ಮತ್ ನಂದು? ನನ್ನ ಹತ್ರನೇ ಇರ್ಲಿ. ನನ್ ಹಾರ್ಟು? ಅದು ನನ್ನ ಹತ್ರನೇ ಇರ್ಲಿ. ನಮಸ್ತೆ. ಯಾವ ಬಂದ್ರೆ? ಅವಾಗ್ಲೇ ಬಂದೆ. ಚೆನ್ನಾಗಿದ್ದೀರಾ? ನಮ್ಮ ಅಮ್ಮಂಗೆ ಇನ್ನ ಕೇಳಿಲ್ಲ ಕಂಡ್ರು. ಇವನೇನೋ ಹನಿಮೂನ್ಗೆ ಹೋಗೋದು ಅವ್ರ ಅಮ್ಮನೇ ಕೇಳ್ಬೇಕಂತಾನಲ್ಲೋ. ಎಷ್ಟು ಲಕ್ಷಣವಾಗಿ ಕಾಣ್ತಿದ್ಯಾ ಮಗಳೇ. ಪ್ರತಿದಿನ ಕೇಳ್ತಿದ್ದಿಲ್ಲ ನೀವು ನಗಬೇಕು ಅಂತ. ಇವತ್ತು ನಾನು ನಗ್ತೀನಿ. ಒಳ್ಳೇದಾಗಲ್ಲ. ಇನ್ ಸ್ವಲ್ಪ ಹೊತ್ತಲ್ಲಿ ನಮ್ ಹುಡುಗಿ ಬರ್ತಾಳೆ. ಚೆನ್ನಾಗಿ ಕವರೇಜ್ ಮಾಡಿ ನನಗೆ ಸಪ್ರೇಟ್ ಆಗಿ ಕೊಡ್ಬೇಕು. ಅದು ಏನಾದ್ರು ಮಿಸ್ ಆಯ್ತು ಅಂದ್ರೆ ಗೊತ್ತು ದೇವ್ರು, ಫುಟ್ಬಾಲ್ ಆಡ್ತೀರಾ? ಹಾ, ಅಷ್ಟು ಭಯ ಇದೆ. ಹಲೋ ಹಲೋ, ಕೇಳಿಸ್ತಲ್ಲ? ಬಂದೆ. ಹಾಯ್. ಹಲೋ. 100 years ನಿನಗೆ. ನಿನ್ ಬಗ್ಗೆನೆ ನೆನ್ಸ್ಕೊತಿದ್ದೆ. ಯಾಕೆ ಇನ್ನೂ ಬರ್ಲಿಲ್ಲ? ಈಗ್ಲಾ? ಮದ್ವೆ ಬಿಸಿಲಿದ್ದೀನಿ. ಅದೇನ್ ಫೋನಲ್ಲೇ ಹೇಳು. ಸರಿ, ಬರ್ತೀನಿ. ಅಷ್ಟೇ. ಮೊದಲು ತಗೊಂಡು ಬನ್ನಿ. ವಾವ್, ಈ ಸರ್ಪ್ರೈಸ್ ತೋರ್ಸಕ್ಕೆ ಅಷ್ಟು ಅರ್ಜೆಂಟ್ ಆಗಿ ಕರ್ಸ್ಕೊಂಡ? ಏನಾಯ್ತು ಸ್ವಾತಿ? ಏನಾಯ್ತು? ಯಾಕೆ ಹೇಳ್ತಾ ಇದೀಯಾ? ನೀನ್ ಹೀಗಾದ್ರೆ ನನ್ಗೆ ಹೇಗೆ ಗೊತ್ತಾಗ್ಬೇಕು ಹೇಳು? ಕೂಲ್ ಡೌನ್ ಸ್ವಾತಿ, ಪ್ಲೀಸ್ ಕಾಮ್ ಡೌನ್. ಏನಾಯ್ತು ಹೇಳು? ಸ್ವಾತಿ, ರೆಡಿ ಆಗ್ಬಿಟ್ಯಾ ನೀನು? ಹಾ ಮಮ್ಮಿ, ನನ್ ಫ್ರೆಂಡ್ ಮನೆ ಫಂಕ್ಷನ್ ಹೋಗ್ತಾ ಇದೀನಿ. ಇವತ್ ನೀನು ಎಲ್ಲಿಗೂ ಹೋಗೋದ್ ಬೇಡ. ಮುಖ್ಯವಾದ ಫಂಕ್ಷನ್ ನಮ್ಮನೇಲೆ ನಡೀತಾ ಇದೆ. ನಮ್ಮನೇಲ? ಏನು? ನಡಿ, ಹೇಳ್ತೀನಿ, ಬಾ. ಅಮ್ಮ, ಏನಮ್ಮಾಯ್ತು? ಎಂಗೇಜ್ಮೆಂಟ್. ಅಣ್ಣನ ಎಂಗೇಜ್ಮೆಂಟಾ? ನನ್ಗೊಂದ್ ಮಾತು ಹೇಳಿಲ್ಲ.
ಸೀಕ್ರೆಟ್ ಮದ್ವೆ ಮಾಡ್ಕೋತಾ ಇದ್ದಾನ? ಕಳ್ಳ, ಕೇಳ್ತೀನಿ ಬಿಡಲ್ಲ. ಎಷ್ಟು ವರ್ಷ ಅಮೆರಿಕದಲ್ಲಿ ಕೆಲಸ ಮಾಡಿದ್ರಿ? 4 years. ಏ ಅಷ್ಟೊಂದು Very nice. ಸೀಕ್ರೆಟಾ? ಥ್ಯಾಂಕ್ ಯು ಅಂಕಲ್. ಬಾಮ್ಮ, ಇವಳೇ ನನ್ನ ಮಗಳು ಸ್ವಾತಿ, ನನ್ನ ಅದೃಷ್ಟ ದೇವತೆ. ನಮಸ್ಕಾರ. ನಮಸ್ಕಾರಮ್ಮ. ಹಾಯ್. ಹಾಯ್. ಏನು ಓದ್ತಾ ಇದೆಯಮ್ಮ? ಫೈನಲ್ ಇಯರ್ ಬಿಕಾಂ. ಏ ನನಗೆ ಸರ್ಪ್ರೈಸ್ ಕೊಡ್ತೀಯಾ? ಹೆಂಗೆ ಉಡುಪಿ? ಸೂಪರ್, ಗುಡ್ ಸೆಲೆಕ್ಷನ್. ಇನ್ನೇನು ಮಗಳು ಬಂದಾಯ್ತಲ್ಲ, ಮುಂದಿನ ಶಾಸ್ತ್ರ ಮಾಡ್ಬೋದಲ್ಲ? ಹಾ, ಒಂದ್ ನಿಮಿಷ. ಸ್ವಾತಿ, ಎಸ್ ಡ್ಯಾಡ್. ತುಂಬಾ ಲಕ್ಷಣವಾಗಿದ್ದಾಳೆ ಅಲ್ವೇನ್ರಿ? ತಗೊಳ್ಳಿ. ಈ ಕೈ ಇದೆಯಲ್ಲ, ಇದು ಬಂಗಾರದ ಕೈ. ನನ್ನ ಎಲ್ಲ ಅದೃಷ್ಟ ಈ ಕೈನಲ್ಲಿದೆ. ನಾನು ದೇವರನ್ನು ನಂಬೋದಿಲ್ಲ, ಆದ್ರೆ ಈ ಕೈಯನ್ನು ನಂಬ್ತೀನಿ. ನಾನು ನಂಬಿರೋ ಈ ಕೈ ನನಗೆ ಯಾವತ್ತೂ ಕೈ ಕೊಡೋದಿಲ್ಲ, ಅಲ್ವಾ ಮಗಳೇ? ಡ್ಯಾಡ್, ತಗೋಪ್ಪ ಸ್ವಾತಿ, ತಗೊಮ್ಮ. ತಗೋ. ಬಾ, ಹಾಕಪ್ಪ. ಸ್ವಾತಿ, ಈಗ ನೀ ಹಾಕಮ್ಮ. ಹಾಕಮ್ಮ. ಇಲ್ಲ ರಾಹುಲ್, ಇಷ್ಟಾದ್ಮೇಲೂ ನನ್ ಮನೇಲಿರಕ್ಕಾಗಲ್ಲ. ಬಾ, ಎಲ್ಲಾದ್ರೂ ದೂರ ಹೊಟ್ಟೋಗೋಣ. ಸ್ವಾತಿ, ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ? ಅಲ್ಲಿ ನನ್ನ ತಂಗಿ ಮದುವೆ ನಡೀತಾ ಇದೆ, ಅದನ್ ಬಿಟ್ಟು ಹೇಗ್ ಬರ್ಲಿ ಹೇಳು? ಹಾಗಂತ ನೀನ್ ನನ್ನ ನೆಗ್ಲೆಕ್ಟ್ ಮಾಡಿದ್ರೆ ನನ್ ಲೈಫ್ ಹಾಳಾಗುತ್ತೆ ಕಣೋ. ಹಾಗೇನು ಆಗಲ್ಲ ಸ್ವಾತಿ. ಕಮಾನ್, ಚೇರ್ ಅಪ್, ಧೈರ್ಯ ತಂದ್ಕೋ. ಇವಾಗ ಬರೀ ಎಂಗೇಜ್ಮೆಂಟ್ ತಾನೇ ಆಗಿರೋದು, ಮದುವೆ ಆಗಿಲ್ವಲ್ಲ. ನೋಡು, ಸಂಧ್ಯಾನ ಮದುವೆ ಮುಗಿಯೋರ್ಗು ಟೈಮ್ ಕೊಡು, ಆಮೇಲೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡೋಣ, ಓಕೆನಾ? ಈಗ ಮೊದ್ಲು ಮನೆಗೆ ಹೋಗು ಸ್ವಾತಿ. ಇಲ್ಲ ರಾಹುಲ್, ನಾನೀಗ ಹೋದ್ರೆ ಮತ್ತೆ ನಿನಗ್ ಸಿಗ್ತೀನಿ ಅನ್ನೋ ನಂಬಿಕೆ ನನಗಿಲ್ಲ. ಪ್ಲೀಸ್ ನನ್ ಟೆನ್ಷನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋ. ನನ್ನನ್ನು ಎಲ್ಲಾದ್ರೂ ದೂರ ಕರ್ಕೊಂಡು ಹೋಗಿ ತಾಳಿ ಕಟ್ಬಿಡು, ಆಮೇಲೆ ನನಗ್ ಯಾವ ಚಿಂತೆನೂ ಇರಲ್ಲ. ಪ್ಲೀಸ್ ರಾಹುಲ್, ಪ್ಲೀಸ್ ಡೂ ಸಮಥಿಂಗ್. ನಿನ್ ಕೈ ಬಿಟ್ರೆ ನಾನು ಯಾವತ್ತೂ ಸಿಗಲ್ಲ. ನೀನ್ ಸಿಗದಿದ್ರೆ ನಾನ್ ಬದುಕಿರ್ತೀನಿ. ಹಾ, ನಿನಗ್ ತಾಳಿ ಕಟ್ಬೇಕು ತಾನೆ? ನನ್ನ ತಂಗಿ ಕೂತಿಗೆ ತಾಳಿ ಬಿದ್ದ ತಕ್ಷಣ ನೆಕ್ಸ್ಟ್ ಮಿನಿಟ್ ಅಲ್ಲ ಮೀಟ್ ಆಗ್ತೀನಿ, ಮದ್ವೆನೂ ಆಗ್ತೀನಿ, ಓಕೆನಾ? ಈಗ ಪ್ಲೀಸ್ ದಯವಿಟ್ಟು ಮನೆಗೆ ಹೋಗು ಸ್ವಾತಿ. ನಿಜವಾಗ್ಲೂ ಬರ್ತೀಯಾ? ಪ್ರಾಮಿಸ್ ಕಣೆ, ಬರ್ತೀನಿ. ಸರಿ, ನಾಳೆ ಒಂದಿನ ಕಾಯ್ತೀನಿ. ಒಂದ್ ವೇಳೆ ನೀನ್ ಬರ್ಲಿಲ್ಲ ಅಂದ್ರೆ ನಾಡಿದ್ ನನ್ ಲಗೇಜ್ ತಗೊಂಡು ರೈಲ್ವೆ ಸ್ಟೇಷನ್ ಅಲ್ಲಿ ಕಾಯ್ತಾ ಇರ್ತೀನಿ. ನೀನ್ ನನ್ ಜೊತೆ ಬರ್ತಿದ್ಯಾ ಅಷ್ಟೇ? ಆಯ್ತು, ಈಗ ದಯವಿಟ್ಟು ಮನೆಗೆ ಹೋಗು. ಮನೆಯಲ್ಲಿ ಯಾರಿಗೂ ಡೌಟ್ ಬರ್ದಿರೋ ಹಾಗೆ ನೋಡ್ಕೋ, ಆಯ್ತಾ? ಹೋಗು. ಹಲೋ, ಇನ್ 2 ನಿಮಿಷದಲ್ಲಿ ಬಂದೆ. ಎಷ್ಟು ದಿನದಿಂದ ಹೊಂಚಾಡ್ಕೊಂಡಿದ್ರೆ ಈ ತರ ಮೋಸ ಮಾಡ್ಬೇಕು ಅಂತ ನಮ್ಸೆ ಕತ್ಕೊಯ್ದ್ಬಿಟ್ಟಿಯಲ್ಲೋ. ನಾನೇನು ಗಟ್ಟಿಗೆಟ್ಟು ನಿಮ್ಮ ಮನೆ ಸಂಬಂಧ ಕೇಳ್ಕೊಂಡ್ ಬಂದಿದ್ದ ಹೇಳು? ಬಾಪ, ನೀನಪ್ಪ ಕಮ್ಮಿ ಆಗಿದ್ದ ಇಲ್ಲಿ. ನೀವೆಲ್ಲರೂ ಸೇರ್ಕೊಂಡು ನನ್ನ ತಲೆ ಮೇಲೆ ಚಪ್ಪಡಿ ಕಲ್ಲು ಎಳೆದ್ಬಿಟ್ರಲ್ಲ. ಗಂಡ ಸತ್ತೋಳು ಕೇಳೋ ದಿಕ್ಕಿಲ್ಲ ಅಂತ ನನ್ನ ಮನೆ ಹಾಳು ಮಾಡೋದಕ್ ನೋಡಿದ್ರಲ್ಲೋ. ನಾನು ಗಂಡನ್ ಕರ್ಕೊಂಡಿರ್ಬೋದು, ಆದ್ರೆ ನಿಮ್ ತರ ಮಾನ ಮಾಡ್ಕೊಂಡವಳಲ್ಲ. ಅತ್ತೆ, ಏನು ಬಾಯಿಗೆ ಬಂದಾಗ ಮಾತಾಡ್ತಿದ್ಯಾ? ಯಾರ್ಗಂತ ಇದ್ಯಾ? ಇನ್ನೊಂದು ಪದ ಜಾಸ್ತಿ ಮಾತಾಡಿದ್ರೆ ಅಷ್ಟೇ. ರಾಹುಲ್, ನೀ ಸುಮ್ನೆ ಇರಪ್ಪ. ಕುತ್ಕೆ ಕುಯ್ಯೋ ಕೆಲಸ ಮಾಡಿದೀವಿ ಅನ್ಸ್ಕೊಂಡು ಸುಮ್ನೆ ಇರ್ಬೇಕಾ? ಏನ್ ಅನ್ಕೊಂಡಿದ್ಯಾ ನೀನು? ರಾಹುಲ್, ಬಾಯಿ ಮುಚ್ಕೊಂಡಿರ್ತೀಯ ಇಲ್ವೋ? ಅಕ್ಕ, ನಮ್ ಕಡೆಯಿಂದ ತಪ್ಪಿಗೆ ಚಪ್ಪಲಿ ತಗೊಂಡು ಹೊಡೆದ್ಬಿಡೆ. ಚುಚ್ಚು ಮಾತ್ ಮಾತ್ರ ಆಡ್ಬೇಡ.
ಅಪ್ಪ ನೀವ್ಯಾಕಪ್ಪ ಹೀಗೆಲ್ಲ ಕೇಳ್ಕೊತಾ ಇದ್ದೀರಾ? ಅವ್ರು ಅಷ್ಟೊಂದು ಕೆಡ್ದಾಗ ಮಾತಾಡ್ತಾ ಇದಾರೆ, ನೀವ್ ಅನ್ಸ್ಕೋತಾ ಇದೀರಲ್ಲ ಅಂತ ನೀವೇನಪ್ಪ ಮಾಡಿದೀರಾ? ಏಯ್ ಅವನನ್ನೇನೋ ಕೇಳ್ತೀಯಾ? ಮದುವೆ ಮನೆಯಿಂದ ಯಾವನ್ ಜೊತೆ ಓಡೋದ್ನಲ್ಲ ನಿನ್ನ ತಂಗಿ, ಅವಳನ್ನ ಕೇಳೋಗೋ. ರಾಜೇಶ ಬಾರೋ. ಅಂಕಲ್ ಯಾರು? ಅಂಕಲ್ ಇದಾರಾ? ನೀನು? ರಾಹುಲ್ ಅಂತ. ನೆನ್ನೆ ಅಂಕಲ್ನ ಡ್ರಾಪ್ ಮಾಡದ್ನಲ್ಲ. ಓ ನೀನೇನಪ್ಪ ಅವನು? ಹಾ ಆಂಟಿ. ಎಂಥ ಪುಣ್ಯಾತ್ಮನಪ್ಪ ನೀನು. ತಿಮ್ಮಪ್ಪನೇ ಬಂದು ನಮ್ಮ ಮನೆಯವ್ರನ್ನ ಮನೆಗ್ ಬಿಟ್ಟಂಗಾಯ್ತು. ಯಾ ದೇವಿ ಸರ್ವಭೂತೇಷು ಶಕ್ತಿ ರೂಪೇಣೆ ಸಂಸ್ಥಿತ ನಮಸ್ತಸ್ತೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ದಯಾರೂಪೇಣ ಸಂಸ್ಥಿತಾಃ ನಮಸ್ತಸ್ತೈ 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 ನಮೋ ನಮಃ. ಬಾಪ. ಹಾ ಆಂಟಿ. ಗುಡ್ ಮಾರ್ನಿಂಗ್ ಅಂಕಲ್. ಗೊತ್ತಾಗ್ಲಿಲ್ವಾ? ರಾತ್ರಿ ನಿಮ್ಮನ್ನ ಮನೆ ಕರ್ಕೊಂಡ್ ಬಂದ್ಬಿಟ್ನಲ್ಲ ಆ ಹುಡ್ಗನೆ. ಓ ಸಾರಿ, ರಾತ್ರಿ ಏನಾಯ್ತು ಅಂತಾನೆ ಗೊತ್ತಾಗ್ಲಿಲ್ಲ. ಇಟ್ಸ್ ಓಕೆ ಅಂಕಲ್. ತಗೊಳ್ಳಿ ನಿಮ್ ಪರ್ಸು, ಮೊಬೈಲ್, ನಿಮ್ ಕಾರ್ ಕೀಸ್. ಥ್ಯಾಂಕ್ ಗಾಡ್. ಈ ಪರ್ಸನ್ ವ್ಯಾಲ್ಯೂ ಎಷ್ಟಂತ ಗೊತ್ತಾ ನಿನಗೆ? ನನಗೇನ್ ಗೊತ್ತ ಅಂಕಲ್, ಅದ್ರೊಳಗೆ ಏನಿದೆ ಅಂತ ನಾನು ಯಾಕೆ ನೋಡ್ಲಿ? ನನ್ನ ಅರ್ಧ ಬಿಸಿನೆಸ್ ಈ ಪರ್ಸಲ್ ಇದೆ. ಇದೆಲ್ಲ ಕೋಡಿ ಮೊಬೈಲ್ ಅಲ್ಲಿ ಇದೆ. ಓಹೋ. ನೀ ಏನಾದ್ರೂ ಮನಸ್ಸು ಮಾಡಿದ್ರೆ ಕೋಟಿ ಗಟ್ಟಲೆ ಹೊಡಿಬೋದಾಗಿತ್ತು. ಅಯ್ಯೋಯ್ಯೋ, ಅಂತ ಆಸೆ ನಮ್ಗಿಲ್ಲ ಅಂಕಲ್. ಪರರ ವಸ್ತು ಪಾಷಾಣ ಅಂತ ನಮ್ಮ ಅಪ್ಪ ಯಾವಾಗ್ಲೂ ಹೇಳ್ತಿರ್ತಾರೆ. ಗುಡ್. ಇದೆಲ್ಲ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಅಪ್ಪ. ಇಟ್ಸ್ ಓಕೆ. ಅಯ್ಯೋ ದೇವ್ರೆ, ಅಷ್ಟ್ ಮುಖ್ಯವಾದ ತಂದು ಕೊಟ್ಟಿದ್ದಾನೆ, ಬರೀ ಥ್ಯಾಂಕ್ಸ್ ಹೇಳ್ತಿರಲ್ಲ. ಏನಾದ್ರೂ ಕೊಡ್ಬಾರ್ದಾ? ಈ ಪರ್ಸ್ಗೆ ಬೆಲೆ ಕಟ್ಬೋದು, ಆದ್ರೆ ಪ್ರಾಮಾಣಿಕತೆಗಲ್ಲ. ನಾನು ಬಿಸಿನೆಸ್ ಸೆಂಟಿಮೆಂಟ್ ಯಾವುದಕ್ಕೂ ಸೋಲೋನೇ ಅಲ್ಲ, ಆದ್ರೆ ಇವನ ಪ್ರಾಮಾಣಿಕತೆಗೆ ಸೋತ್ಬಿಟ್ಟೆ. ಇನ್ಮೇಲೆ ಇವನು ನಮ್ಮನೆ ಹುಡುಗ. ಹೋಗಿ ಕಾಫಿ ತಗೊಂಡ್ ಬಾ. ಬಾ. ರಾಹುಲ್. ವಾಟ್ ಎ ಲವ್ಲಿ ನೇಮ್. ರಾಹುಲ್, ಕಮ್. ನನ್ನ ಹೆಸರಿಗಿಂತ ನಿಮ್ಮ ಮನೆ ಸೂಪರ್ ಅಂಕಲ್. ಇಂಥ ಮನೆ ನಾನು ನೋಡೇ ಇಲ್ಲ. ನೋಡ್ಬೇಕಾ? ನೀವು ಪರ್ಮಿಷನ್ ಕೊಟ್ರೆ ಅಂಕಲ್? ಹೋಗ್ ನೋಡು. ಇದು ನಿನ್ ಮನೆ ಇನ್ಮೇಲೆ. ದಿಸ್ ಇಸ್ ಯುವರ್ ಹೌಸ್, ಪ್ಲೀಸ್. ಥ್ಯಾಂಕ್ ಯು ಅಂಕಲ್. ಇಷ್ಟೇ ಆಗೋಯ್ತು ನಿಂದು. ಇದಕ್ಕೇನ್ ಕಮ್ಮಿ ಇಲ್ಲ. ಓ ವಾವ್. ಎಸ್. ಇಡಿಯಟ. ಐ ಆಮ್ ಸಾರಿ. ಇಟ್ಸ್ ಓಕೆ. ಐ ಲೈಕ್ ಇಟ್. ನೋಡಿದ್ಯಾ? ನಿಮ್ ಮನೆ ನಿಮ್ ಮನ್ಸಷ್ಟೇ ಚೆನ್ನಾಗಿದೆ ಅಂಕಲ್. ತಗೋಪ. ಕಾಫಿನೋ ಆಂಟಿ? ನಿಮ್ ಒಳ್ಳೆ ತಂದಷ್ಟೇ ಚೆನ್ನಾಗಿದೆ. ನೀನಿನ್ನೂ ಕುಡ್ದೇ ಇಲ್ಲ. ನಿಮ್ ಮುಖ ನೋಡದ್ನಲ್ಲ ಆಂಟಿ, ನಿಮ್ ಒಳ್ಳೆ ಗುಣ, ಕೈ ಗುಣ, ಕಾಲ್ ಗುಣ ಎಲ್ಲ ಗೊತ್ತಾಗತ್ತೆ. ನಿಂಗ್ ಜ್ಯೋತಿಷ್ಯನ ಗೊತ್ತಾ? ಏಯ್, ಕಾಫಿ ಕೊಡ್ತೀಯಾ? ಇಡಿಯಟ. ನಾನೇ ಅಂಕಲ್. ನಿನ್ ಜೆಂಟ್ಲ್ಮನ್ ಕಣಯ್ಯ. ಏನಿದೆ ಇದರಲ್ಲಿ? ಅದು ನನ್ ಫುಟ್ಬಾಲ್ ಮ್ಯಾಚ್ ಇದೆ ಅಂಕಲ್. ಓ, ಯು ಆರ್ ಎ ಫುಟ್ಬಾಲ್ ಪ್ಲೇಯರ್. ಎಸ್. ನನ್ ಮಗನೂ ಆಡ್ತಾನೆ. ಇಲ್ಲಿ ಪ್ಲೇ ಮಾಡಿ ನೋಡೋಣ. ತಗೊಳ್ಳಿ. ಶುಗರ್. ವಾವ್. ಏಯ್, ನನ್ ವಿಕ್ಕಿ ನೋಡೆ. ನನ್ ಕ್ಲಾಸ್ಮೇಟು. ನಿಮಗ್ ಗೊತ್ತಾ ಅಂಕಲ್? ಗೊತ್ತಾ? ನನ್ ಮಗ ಕಣಯ್ಯ. ವಿಕ್ಕಿ, ಕರಿಯೇ. ವಿಕ್ಕಿ, ಯಾರು ಬಂದಿದ್ದಾರೆ ನೋಡು. ಎಸ್. ಹಾಯ್ ವಿಕ್ರಮ್. ಏಯ್, ನಿನ್ನ ಫ್ರೆಂಡ್ ಕಣ ಅವನು, ನಮ್ ಹುಡುಗ. ವಿಶ್ ಮಾಡು. ಹಾಯ್. ಹಾಯ್. ವಾ. ಏಯ್, ನೋಡೋ ನೋಡೋ ಎಷ್ಟು ಚೆನ್ನಾಗಿ ಆಡ್ತಾನೆ. ಡ್ಯಾಡ್, ನಿಮ್ ಮೀಟಿಂಗ್ ಟೈಮ್ ಆಗ್ತಿಲ್ವಾ? ಓ ಮೈ ಗಾಡ್. ರಾಹುಲ್, ನಾನು ಬರ್ತೀನಿ. ಸಾಯಂಕಾಲ ಬಂದು ನೋಡ್ತೀನಿ. ಡಿವಿಡಿ ಇಲ್ಲೇ ಇರಲಿ. ಓಕೆ ಅಂಕಲ್. ಬಾಯ್. ಈ
ಹುಡುಗಿ ಗೊತ್ತಾ? 500 ಆಯ್ತದೆ. ತಗೋ. ये लड़की स्वाति है. ಇವಳು ಗೊತ್ತು, ಅವಳ ಜೊತೆ ಸುತ್ತತಾನಲ್ಲ ಅವನ್ ಡೀಟೇಲ್ ಬೇಕು. वो लड़का के मालूम नहीं. ಎತ್ತ ಕೊಡ್ರೋ. छोड़ो, मेरे माँ की कसम, मेरे बीबी की कसम, मेरे बच्चे की कसम, नಮ್ಗೆ ಗೊತ್ತಿಲ್ಲ ಸಾಬ್. ಬುಟ್ಬಿಡಿ ಸಾಬ್. छोड़ो साहब, नಮ್ಗೆ बिटबिड़ी साहब. क्या करता है साहब? साहब क्या करता है साहब? साहब छोड़ो साहब, माफ करो साहब. ಕೋಳಿ ಕುರಿ ತಿಂದು ನಾಲ್ಗೆ ಕೆಟ್ಟು ಹೋಗಿದೆ, ನರಮಾಂಸ ತಿನ್ಬೇಕು. ನಮ್ಗೆ ತಿಂತಾರೆ. ಆ ಹುಡುಗಂದು ಬ್ಲ್ಯಾಕ್ ಕಲರ್ದು ಬೈಕು ಸಾಬ್. ಬೈಕ್ ಹಿಂದ್ಗಡೆ ದಿಲ್ ಪಸಂದ್ ಗೆ ಸ್ಟಿಕ್ಕರ್ ಗೆ ಅದೇ ಸಾಬ್. ದಿಲ್ ಪಸಂದ್. ಏನಪ್ಪ ಇವತ್ತು? ತಗೋಮ್ಮ. ಹಲೋ ಆಂಟಿ. ಓಹೋ, ಅಲಂಕಾರ ಎಲ್ಲ ಬಹಳ ಜೋರಾಗಿ ಮಾಡ್ಸಿದೀರಾ? ನನ್ ಮಗಳು ಮನೆಗ್ ಬರ್ಲಿ ಅಂತ ಗಣಪತಿ ಹೋಮ ಮಾಡ್ಸಿದೀನಿ. ಹಾಗೆ ಆಂಜನೇಯ ಹೋಮನು ಮಾಡಿಸ್ಬೇಕಿತ್ತು. ಹೌದಾ? ಯಾಕೆ? ಯಾಕೆಂದ್ರೆ ಗಣೇಶ ಇಂಟ್ರೊಡಕ್ಷನ್ ದೇವರು ಇರಬಹುದು, ಆದ್ರೆ ಆಂಜನೇಯ ಕ್ಲೈಮ್ಯಾಕ್ಸ್ ದೇವರು. ಅದು ಅಲ್ಲದೆ ಆ ಸಮುದ್ರ ದಾಟ್ಕೊಂಡೆ ಸೀತೆನ್ ಹುಡುಕದ್ನಂತೆ. ಇನ್ ನಿಮ್ ಮಗಳನ್ನ ಹುಡುಕ್ತಾ ಇರ್ತಾನ? ಆ ಕೆಲ್ಸ ನೀನೇ ಮಾಡ್ತೀನಿ ಅಂತ ಹೇಳಿದ್ಯಲ್ಲಪ್ಪ. ಸೊ ಅತ್ತೆಯವರು ನನ್ನ ಇಂಡೈರೆಕ್ಟ್ ಆಗಿ ಆಂಜನೇಯ ಅಂದ ಹಾಗಾಯ್ತು. ಏನಂದೆ? ನಾನೇನಂದೆ? ಅಂಕಲ್ ಇಲ್ಲಿ ಕಾಣಿಸ್ತಿಲ್ಲ ಅಂದೆ. ಮಗಳ ಫೋಟೋ ನೋಡ್ತಾ ತೀರ್ಥ ತಗೋತಾ ಇದ್ದಾರೆ. ಯು ಮೀನ್? ಓಹೋ. ಹಾಯ್ ಅಂಕಲ್. ಹಾಯ್, ಕಮ್ ಆನ್ ಬಾಯ್, ಕೂತ್ಕೋ. ಏನ್ ಅಂಕಲ್ ಇದು? ಅಲ್ಲಿ ನೋಡಿದ್ರೆ ಆಂಟಿ ವ್ರತ ಮಾಡ್ಕೊಂಡು ತೀರ್ಥ ಹಾಕೊಡ್ತಿದ್ರೆ ನೀವಿಲ್ಲಿ ಈ ತೀರ್ಥ ತಗೋತಾ ಇದ್ದೀರಾ? ಉದ್ದೇಶ ಒಂದೇ ಕಣಯ್ಯ, ಆ ತೀರ್ಥ ಮಗಳು ಬರ್ಲಿ ಅಂತ, ಈ ತೀರ್ಥ ಮಗಳು ಹೋದ್ಲಲ್ಲ ಅಂತ. ಹಾಗಾದ್ರೆ ಮಗಳು ಬರ್ಲಿ ಅನ್ನೋ ಆಸೆ ನಿಮ್ಗಿಲ್ವಾ ಅಂಕಲ್? ಈ ಅಂಗೈಲಿಟ್ಕೊಂಡು ಸಾಕಿ, ಮುಂಗೈಲಿಟ್ಕೊಂಡು ಬೆಳೆಸಿ, ಮತ್ತೊಬ್ಬರ ಕೈಗೆ ಒಪ್ಸೋರ್ಗೂ ಜೋಪಾನ ಮಾಡಿರ್ತೀನಿ. ಮಧ್ಯ ಮತ್ತೊಂದು ಯಾವುದೋ ಕೈ ಬಂತು ಅಂತ ಈ ಅಂಗೈಗೆ ಕೈ ಕೊಟ್ಟು ಹೋಗ್ತಾಳಲ್ಲ, ತಪ್ಪು ಯಾರ್ದು ಅಂತ. ಅಂಗೈದ ಮುಂಗೈದ? ಈ ನಿಮ್ ಅಂಗೈ ನಿಮ್ಮ ಪ್ರೀತಿ ಮಗಳ ಮುಂಗೈನ ಯಾವತ್ತಾದ್ರೂ ಬಿಗಿ ಮಾಡಿತ್ತ ಅಂಕಲ್? ಅಂದ್ರೆ ನೀವೇ ಪ್ರೀತಿಯಿಂದ ಸಾಕಿ ಪ್ರೀತಿಸೋದು ಹೇಳ್ಕೊಟ್ಟು ಆ ಪ್ರೀತಿ ಮತ್ತೊಬ್ಬರು ಕೊಟ್ಟಾಗ ಸಹಿಸ್ಕೊಳಕ್ಕಾಗಲ್ಲ ಅಲ್ವಾ? ಪ್ರೀತಿಸೋದು ತಪ್ಪ ಅಂಕಲ್? ಅಂಕಲ್ ಐಸ್, ಪ್ರತಿ ಒಳ್ಳೆ ಕೆಲಸನ ಅವಳ ಕೈಯಿಂದಾನೆ ಮಾಡಿಸ್ತಿದ್ರಿ, ಎಲ್ಲ ಒಳ್ಳೇದಾಗಿದೆ ತಾನೆ? ಅಂದಮೇಲೆ ಅವಳು ಕೈ ಹಿಡಿದಿದ್ದ ಪ್ರೀತಿ ಮಾತ್ರ ಹೇಗ್ ಕೆಡ್ದಾಗತ್ತೆ ಹೇಳಿ? ಅವಳು ಹೋದ್ಲು ಅಂತ ನೀವ್ ಎಷ್ಟು ಕೊರಗ್ತಾ ಇದ್ದೀರೋ ಅದೇ ತರ ನಿಮ್ ಮಗಳೂ ಅಷ್ಟೇ ಕೊರಗ್ತಾ ಇರಬಹುದಲ್ವಾ? ಅವಳು ನಿಜವಾಗ್ಲೂ ನನ್ನ ಬಗ್ಗೆ ಫೀಲ್ ಆಗಿರ್ತಾಳ? ನಿಮ್ ಮಗಳಂಕಲ್, ನಿಮ್ ಪ್ರೀತಿ ಅದು. ಒಂದೇ ಒಂದು ಸಲ ಬಾ ಮಗಳೇ ಅಂತ ಮನಸಾರೆ ಅಂದ್ಕೊಳ್ಳಿ, ಅವಳು ಎಲ್ಲೇ ಇದ್ರು ನಿಮ್ ಮುಂದೆ ಬಂದೇ ಬರ್ತಾಳೆ. ಬರ್ತಾಳೆ ಅಂತೀಯ? ನಿಮ್ ಪ್ರೀತಿ ಅಂಥದ್ದಂಕಲ್, ಬರ್ಲೇಬೇಕು. ಹಾಗೊಂದ್ ವೇಳೆ ನಿಮ್ ಮಗಳು ಮನೆಗ್ ಬಂದ್ರೆ ನೀವ್ ಅವಳನ್ನ ಕ್ಷಮಿಸ್ತೀರಾ ಅಂಕಲ್? ಏಯ್, ಅವಳು ನನ್ನ ಮಗಳು ಕಣೋ, ನನ್ನ ಪ್ರಾಣ. ಒಂದು ಸಾರಿ ಅಪ್ಪ ಅಂತ ಅವಳು ನನ್ನ ಹತ್ರ ಓಡ್ ಬರ್ಲಿ, ಆಮೇಲೆ ಅವಳು ಯಾರನ್ನ ಇಷ್ಟಪಟ್ಟಿದ್ದಾಳೋ ಅವನ ಜೊತೆ ಮದುವೆ ಮಾಡ್ತೇನೆ. ಇಷ್ಟ ಹೇಳಿದ್ರಲ್ಲ ಸಾಕ್ ಬಿಡಿ ಅಂಕಲ್, ಅವಳು ಎಲ್ಲೇ ಇದ್ರು ನಾನ್ ಹುಡುಕ್ತೀನಿ. ಬಾಯ್ ಅಂಕಲ್. ಅಮ್ಮ ಅಮ್ಮ, ಯಾರು ಇಲ್ಲ ಮನೇಲಿ. ನೀನ್ ಇದೆಯಲ್ಲ,
ಸ್ವಾತಿ, ಐ ಆಮ್ ಸೋ ಹ್ಯಾಪಿ ಟುಡೇ. ಐ ಲವ್ ಯು, ಲವ್ ಯು, ಲವ್ ಯು, ಲವ್ ಯು, ಲವ್ ಯು ಸೋ ಮಚ್. ನನಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ ಇವತ್ತು. ನನಗೂ ಅಷ್ಟೇ. ನಿನಗೆ ಯಾಕೆ? ನೀನ್ ಮೊದ್ಲು ಹೇಳು. ನೀನ್ ಹೇಳು. ನೀನ್ ಹೇಳು. ನೀನ್ ಹೇಳು. ನೀನು. 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 ನೀನ್ ಹೇಳು. ನೀನೇ ಹೇಳು. ಸರಿ, ನಾನೇ ಹೇಳ್ತೀನಿ. ಓಕೆ. ಇವತ್ತು ನಿಮ್ಮ ಅಪ್ಪ ಅಮ್ಮ ಏನ್ ಮಾತಾಡ್ತಾ ಇದ್ರು ಗೊತ್ತಾ? ಏನು? ನನ್ ತರ ಸೊಸೆ ಅವ್ರಿಗೆ ಸಿಕ್ಕ್ರೆ ಅವ್ರಿಗೆ ಪುಣ್ಯ ಅಂತೆ. ನಿಜವಾಗ್ಲು? ನಿನ್ ನಾಣಿಗೂ. ಓ ಮೈ ಗಾಡ್, ಅಂತೂ ನೀನ್ ನಮ್ಮ ಮನೆಯವ್ರನ್ನ ಗೆದ್ಬಿಟ್ಟೆ. ಈಗ ನಿನ್ ಖುಷಿ ಯಾಕೆ ಅಂತ ಹೇಳು. ಆಹಾ, ಅದೆಲ್ಲ ಹೇಳೋದಲ್ಲ, ತೋರ್ಸೋದು. ಕಣ್ಮುಚ್ಚು. ಸ್ವಲ್ಪ ತಿರುಗು. ಏನ್ ಮಾಡ್ತಾ ಇದ್ಯಾ? ಕಣ್ಣಿಗೆ ಬಟ್ಟೆ ಕಟ್ಟಿ ಏನ್ ತೋರಿಸ್ತೀಯಾ? ಸರ್ಪ್ರೈಸ್. ನಾನ್ ಹೇಳೋವರೆಗೂ ಈ ಪಟ್ಟಿ ತೆಗಿಬಾರ್ದು. ನನ್ನ ಎಲ್ಲಿ ಕರ್ಕೊಂಡ್ ಬಂದಿದ್ಯಾ? ದೇವಸ್ಥಾನಕ್ಕೆ. ನಿನಗೆ ತುಂಬಾ ಇಷ್ಟವಾದ ದೇವರು ಇಲ್ಲೇ ಇದ್ದಾರೆ, ಬಾ ತೋರಿಸ್ತೀನಿ. ನೀನ್ ದೇವರು ಅಂತಿದ್ನಲ್ಲ, ಇವ್ರೆ. ನೋಡಿ ಅಂಕಲ್, ನಿಮ್ ಮಗಳನ್ನ ಕರ್ಕೊಂಡ್ಬಂದ್ಬಿಟ್ಟೆ. ಸ್ವಾತಿ, ನನ್ ಕಂದ. ಕಾಂಚನ, ಕಾಂಚನ ಬಂದೆ. ನೋಡೆ, ನಿನ್ ಮಗಳು ಬಂದ್ಬಿಟ್ಟಿದ್ದಾಳೆ. ಸ್ವಾತಿ, ಸ್ವಾತಿ. ಶಭಾಷ್ ರಾಹುಲ್, ಗಂಡು ಅಂದ್ರೆ ನೀನು ಕಣು. ನನ್ನ ಪ್ರಾಣನ ಕಡೆಗೂ ನನ್ನ ಹತ್ರ ತಂದ್ಬಿಟ್ಟೆ. ವೇಸ್ಟ್ ನನ್ ಮಗನೇ, ಇಷ್ಟು ದಿವಸ ಊರೆಲ್ಲ ಜಾಲಾಡಿದೆಯಲ್ಲೋ. ನೋಡು, ಒಬ್ಬ ಚಿಲ್ಟಾರಿ ಹುಡುಗ ನನ್ ಮಗಳನ್ನ ಹುಡುಗ ಕರ್ಕೊಂಡು ಬಂದಿಯಾನೆ. ಹ್ಯಾಟ್ಸ್ ಆಫ್ ಯು ಮೈ ಬಾಯ್, ಹ್ಯಾಟ್ಸ್ ಆಫ್. ಥ್ಯಾಂಕ್ ಯು ಅಂಕಲ್. ಹೌದು, ನನ್ನ ಮಗಳು ಒಬ್ಬಳೆ ಬಂದಿಯಾಳೆ. ಏಯ್, ನೀನ್ ಲವರ್ ಅಲ್ಲಮ್ಮ, ಬರ್ಲಿಲ್ವಾ? ಏ ರಾಹುಲ್, ನೀನಾದ್ರೂ ಅವನ್ನ ಕರ್ಕೊಂಡು ಬರೋದಲ್ವಾ? ಸಾರಿ ಪಾಪ, ನೀನು ನೋಡೇ ಇಲ್ಲ. ಆದ್ರೆ ನನ್ನ CCTVಲಿ ಎಲ್ಲ ರೆಕಾರ್ಡ್ ಆಗಿದೆ, ನೋಡ್ತೀಯಾ? ಶಂಕರ್, ನೀನ್ ಎಲ್ರನ್ನೂ ಯಾಮಾರಿಸಿ ಗೇಮ್ ಆಡ್ದೆ ನೋಡು, ಅದು ನನಗಿಷ್ಟ ಆಗ್ಲಿಲ್ಲ. ಇಲ್ಲಿ ನಿನ್ನ ಆಟ ನಡೆಯಲ್ಲ. ಯಾಕೆ ಹೇಳು? ಇಲ್ಲಿ ಗೋಲ್ ಕೀಪರ್ ನಾನು. ಅಂಕಲ್, ಅದು ನಾನು. ಏನಂದೆ ನೀನು? ಪ್ರೀತಿಯಿಂದ ಬೆಳೆಸಿ ಪ್ರೀತಿಸೋದನ್ನ ಕಲ್ಸಿದ್ರಿ, ಈಗ ಪ್ರೀತಿಸೋದು ತಪ್ಪ ಅಂತ ಕೇಳ್ತೀಯ? ಏಯ್, ನನಗೆ ಪ್ರೀತಿಸೋರ್ನ ಕಂಡ್ರೆ ಆಗಲ್ಲ ಅಂತದ್ರಲ್ಲಿ ನನ್ ಮಗಳನ್ನ ಪ್ರೀತಿಸ್ದೆ ನೋಡು, ಅದು ತಪ್ಪು. ರಾಹುಲ್, ಯಾಕೋ ಯಾಕೋ ಇಲ್ಲಿ ಕರ್ಕೊಂಬಂದೆ? ನಮ್ ಡ್ಯಾಡಿ ಬಗ್ಗೆ ನಿಂಗೆ ಹೇಳಿರ್ಲಿಲ್ವಾ? ಮತ್ ಯಾಕೋ ಇಲ್ಲಿ ಕರ್ಕೊಂಬಂದೆ? ಯಾಕೆಂದ್ರೆ ನನ್ನ ಪ್ರೀತಿಗಿಂತ ನಿಮ್ಮ ಡ್ಯಾಡಿ ಪ್ರೀತಿ ದೊಡ್ಡದು ಅನ್ಕೊಂಡೆ. ನೀನ್ ಟೆನ್ಷನ್ ಮಾಡ್ಕೋಬೇಡ ಸ್ವಾತಿ, ಅವರು ನಮ್ಮ ಪ್ರೀತಿನ ಪರೀಕ್ಷೆ ಮಾಡ್ತಿದಾರಷ್ಟೇ. 20 ವರ್ಷದ ಪ್ರೀತಿನ ನಿನ್ನೆ ಮೊನ್ನೆ ಬಂದವ್ರು ಕಿತ್ಕೊಂಡ್ರೆ ಸಿಟ್ಟು ಬರಲ್ವಾ ಸ್ವಾತಿ? ಅದನ್ನ ತೀರಿಸ್ಕೋತಾ ಇದಾರಷ್ಟೇ. ಆದ್ರೆ ಒಂದ್ ಮಾತು ಅಂಕಲ್, ನೀವ್ ಇವಳನ್ನ ಪ್ರೀತಿಸ್ಲೇ ಇಲ್ಲ. ಪ್ರೀತಿಸಿದ್ರೆ ಇವಳು ಪ್ರೀತಿಸ್ದವನ್ನ ನೀವು ಪ್ರೀತಿಸ್ತಾ ಇದ್ರಿ ಅಂಕಲ್. ಅವ್ರು ನಿನ್ನ ಪ್ರೀತಿನ ಧಿಕ್ಕಾರ ಮಾಡಿದ್ರು ಅಂತ ಅವ್ರ ಪ್ರೀತಿನ ಧಿಕ್ಕರಿಸ್ಬೇಡ ಸ್ವಾತಿ. ಅವ್ರ ಪ್ರೀತಿಯಿಂದ ಒಪ್ಕೊಂಡ್ರೇನೆ ನಮ್ಮಿಬ್ಬರ ಪ್ರೀತಿಗೆ ಬೆಲೆ. ತಂಗಿ ತಲೆ ಕೆಡ್ಸಿದ್ದು ಅಲ್ದೆ ಇಲ್ಲಿ ಬಂದೆ ಪೋತೆ ಮಾಡ್ತಾ ಇದ್ದೇನಾ? ಏಯ್, ನೀನವತ್ ನಂಗೆ ಮಚ್ಚ ಅಂದಾಗ್ಲೇ ಮಿಸ್ ಹೊಡಿತು. ನಾನು ಅವಾಗ್ಲೇ ಹುಷಾರಾಗ್ಬೇಕಾಗಿತ್ತು ಕಣಲೇ. ನಾನ್ ಮಚ್ಚ ಅನ್ನಕ್ಕಿಂತ ಮುಂಚೆನೆ ನೀನ್ ಮಾಮನ್ ಬಿಟ್ಟಲ್ಲ ಮಚ್ಚ, ಅದ್ ನಂಗೆ ತುಂಬಾ ಖುಷಿ ಕೊಡ್ತು. ನಿನ್ನ ತಂಗಿನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಅನ್ಕೊಂಡ್ರೆ ನೀ ಖುಷಿ ಪಡ್ತೀಯ ಅನ್ಕೊಂಡೆ. ಆದ್ರೆ ನಿನಗೆ ಪ್ರೀತಿ ಬೆಲೆನೇ ಗೊತ್ತಿಲ್ಲ ಅಂತ ಇವತ್ತು ಗೊತ್ತಾಯ್ತು. ವಿಕ್ರಮ್, ಈ ಬೇಟೆ ನಂದು.
ಹೇಳು ಬಾಮ ಶಂಕರ್, ನನ್ನ ಪ್ರಾಣ ನನಗೆ ಒಪ್ಪಿಸಿದಾನೆ. ಆಚೆ ಬಿಸಾಕವನ್ನ ಬದುಕೊಳ್ಳಿ. ನಡಿಯ. ತಪ್ಪಿಸ್ಕೊಂಡ ಮೊದಲನೇ ಬಲಿ. ಡ್ರೈವರ್, ಗಾಡಿ ಎತ್ತೋ. ನಮಸ್ಕಾರ ವೀಕ್ಷಕರೇ, ಇದುವರೆಗೂ ನೀವು ನಿಮ್ಮ ಸುವರ್ಣ ನ್ಯೂಸ್ನಲ್ಲಿ ರಾಜಕಾರಣಿಗಳ ದೊಂಬರಾಟ, ಅಧಿಕಾರಿಗಳ ಲಂಚಗುಳಿತನ, ಬಡವರ ಆಕ್ರಂದನ, ಹೀಗೆ ಹಲವಾರು ವಿಷಯಗಳನ್ನ ನೀವೇ ನಿಮ್ಮ ಮನೆಯಲ್ಲಿ ಕುಳಿತು ಲೈವ್ ಶೋನ ನೋಡಿದ್ದೀರಾ. ಆದ್ರೆ ಈಗ ನೀವು ನೋಡೋದು ನಿಜವಾದ ಲೈವ್ ಶೋ. ಹಲವಾರು ಕ್ಷೇತ್ರಗಳಲ್ಲಿ, ಹಲವಾರು ವಿಷಯಗಳಲ್ಲಿ ನಮ್ಮ ದೇಶ ಎಷ್ಟೇ ಮುಂದುವರೆದ್ರೂ ಕೂಡ ಇದೊಂದು ವಿಷಯದಲ್ಲಿ ಮಾತ್ರ ತಪ್ತಾನೆ ಇದೆ. ದುರಂತಗಳು ನಡೀತಾನೆ ಇದ್ದಾವೆ. ಆ ದುರಂತಗಳನ್ನ ತಡೆಯೋ ಪ್ರಯತ್ನನೇ ಇವತ್ತಿನ ಲವ್ ಮ್ಯಾರೇಜ್ ಲೈವ್ ಶೋ. ಪೇರೆಂಟ್ಸ್ಗಳು ಹಾಗೂ ಲವರ್ಸ್ಗಳ ನಡುವಿನ ಘರ್ಷಣೆ ಪ್ರೇಮಿಗಳ ಸಾವಿಗೆ ಕಾರಣ ಆಗ್ಬಾರ್ದು ಅನ್ನೋ ನಿಟ್ಟಿನಲ್ಲಿ ಸ್ನೇಹಿತರೆಲ್ಲ ಸೇರಿ ನಡೆಸ್ತಾ ಇರೋ ಮದುವೆ ಇದು. ಸುವರ್ಣ ನ್ಯೂಸ್ 24/7 ಸಹ ಪ್ರೇಮಿಗಳ ಪರವಾಗಿ ನಿಂತಿದೆ. ಪ್ರೇಮಕ್ಕೆ ಜಯ ಸಿಗ್ಲೇಬೇಕು ಅನ್ನೋ ಉದ್ದೇಶದಿಂದ ರಾಹುಲ್ ಹಾಗೂ ಸ್ವಾತಿಯ ಲವ್ ಮ್ಯಾರೇಜ್ ನ ಲೈವ್ ಶೋನ ಪ್ರಸಾರ ಮಾಡ್ತಿದೆ. ಬನ್ನಿ ಜನರು, ವೀಕ್ಷಕರು ಏನ್ ಹೇಳ್ತಾರೆ ಕೇಳೋಣ. ಮೇಡಮ್, ಪ್ರೀತಿ ಅನ್ನೋದು ಜೋಳದಲ್ಲಿರೋ ಕಾಳು ತಿಂದು ದಿನ ಬಿಸಾಕೋ ತರ ಆಗಿದೆ. ನಮ್ದು ಲವ್ ಮ್ಯಾರೇಜೇ. ಮದ್ವೆ ಆಗಿ 20 ವರ್ಷ ಆಯ್ತು. ಮುಂಚೆ ಪೇರೆಂಟ್ಸ್ ಎಲ್ಲ ತೊಂದರೆ ಮಾಡ್ತಾ ಇದ್ರು. ಇವಾಗ ಮಕ್ಕಳೆಲ್ಲ ಆಯ್ತಲ್ಲ, ಎಲ್ಲ ಸರಿ ಹೋದ್ರು. ಲವ್ ಬೋಲ್ಶಿಟ್. ಆಮೇಲೆ ಮೋಸ್ಟ್ ಆಫ್ ದಿ ಡೈವರ್ಸ್ ಕೇಸಸ್ ಎಲ್ಲ ನಮ್ಮಲ್ಲಿ ಬರ್ತಾ ಇರೋದು ಲವ್ ಮ್ಯಾರೇಜಸ್. ಆದ್ರಿಂದ ಈ ಲವ್ ಅನ್ನೋದು ಅರ್ಥನೇ ಕಳ್ಕೊತಾ ಇದೆ. ಈ ಕತೆ, ಕಾದಂಬರಿ, ಸೀರಿಯಲ್, ಸಿನಿಮಾ ಇವುಗಳಲ್ಲಿ ಬರೋ ಲವ್ನ ಒಪ್ಕೊಳ್ಳೋ ಜನ ನಿಜ ಜೀವನದಲ್ಲಿ ಲವ್ ಮಾಡಿದ್ರೆ ಯಾಕೆ ಒಪ್ಕೊಳ್ಳಲ್ಲ ಅಂತ ಗೊತ್ತಿಲ್ಲ. ಆದ್ರೆ ನಾನು ಲವ್ ಮಾಡ್ತಿದ್ದೀನಿ, ಲವ್ ಮಾಡೋರ್ನ ಸಪೋರ್ಟ್ ಮಾಡ್ತೀನಿ. ಲವ್ ಜಿಂದಾಬಾದ್. ಅವ್ರವ್ರ ಮನೆ ಕೂತ್ಕೊಂಡು ಲವ್ ಮಾಡುವಾಗ ಎಲ್ಲ ಚೆನ್ನಾಗಿರುತ್ತೆ. ಒಟ್ಟಿಗೆ ಬಾಳ್ ನೋಡ್ಲಿ, 3 ದಿವಸ ಕಿತ್ತಾಡ್ಕೊಂಡ್ ಬರ್ತಾರೆ. ಈ ಪೇರೆಂಟ್ಸ್ಗೆ ಲವ್ ಅನ್ನೋ ಪದದ ಅರ್ಥನೂ ಗೊತ್ತಿಲ್ಲ, ಅದ್ರ ಬೆಲೆನೂ ಗೊತ್ತಿಲ್ಲ. ಲವ್ ಮಾಡೋರ್ ನಾವು, ಲೈಫ್ ಲಾಂಗ್ ಜೊತೆಲಿರೋರ್ ನಾವು. ಈ ಪೇರೆಂಟ್ಸ್ ಯಾಕೆ ವಿಷಯದಲ್ಲಿ ಇಂಟರ್ಫಿಯರ್ ಆಗ್ಬೇಕು? ಪ್ರಪಂಚದಲ್ಲಿ ಯಾರ್ಯಾರು ಲವ್ ಮಾಡಿ ಮದ್ವೆ ಆಗಿದಾರೋ ಅವರಲ್ಲಿ 99% ಫೇಲ್ಯೂರೇ. ಅಪ್ಪ ಅಮ್ಮ ನೋಡಿ ಮಾಡೋ ಮದ್ವೆ ಯಾವತ್ತಿದ್ರೂ ಸಕ್ಸಸ್ಸೇ. ಸೊ ಈ ವಿಷಯದಲ್ಲಿ ನಾವು ಅಪ್ಪ ಅಮ್ಮನ ಮಾತು ಕೇಳೋದೇ ಒಳ್ಳೇದು. ಸ್ಕೂಲು, ಕಾಲೇಜು, ಬಟ್ಟೆ ಬರೆ ಎಲ್ಲ ನಾವೇ ಸೆಲೆಕ್ಟ್ ಮಾಡ್ತೀವಿ. ಹಾಗೆ ಮದ್ವೆ ಆಗೋರ್ನು ಕೂಡ ನಾವೇ ಸೆಲೆಕ್ಟ್ ಮಾಡ್ಬೇಕು. ಇದು ನಮ್ ಹಕ್ಕು. ಇದುವರೆಗೂ ನೀವು ನಿಮ್ಮ ಅಭಿಪ್ರಾಯನ ಹೇಳಿದ್ದೀರಾ. ಈಗ ನಮ್ ಲವರ್ಸ್ ಏನ್ ಹೇಳ್ತಾರೆ ಬನ್ನಿ ಕೇಳೋಣ. ಎಲ್ರಿಗೂ ನನ್ನ ನಮಸ್ಕಾರ. ನಾನ್ ರಾಹುಲ್. ನಾನ್ ಸ್ವಾತಿ. ನಾವಿಬ್ರು ಒಬ್ಬರನ್ನೊಬ್ರು ತುಂಬಾ ಪ್ರೀತಿಸ್ತಾ ಇದೀವಿ. ಆದ್ರೆ ನಮ್ ಪೇರೆಂಟ್ಸ್ಗೆ ಇದಿಷ್ಟ ಇಲ್ಲ. ಅಪ್ಪ ಅಮ್ಮ, ನೀವು ಟಿವಿ ನೋಡ್ತಾ ಇರ ಅನ್ಕೊಂಡು ಒಂದು ಪ್ರಶ್ನೆ ಕೇಳ್ತೀನಿ. ನೀವೇ ಬುದ್ಧಿ ಕಲಿಸಿದ ಮಕ್ಕಳು ತಗೊಳ್ಳೋ ನಿರ್ಧಾರನ ನೀವೇ ವಿರೋಧಿಸ್ತಿರಲ್ಲ, ಯಾಕೆ? ನಿಮ್ ಮಕ್ಕಳು ತಗೊಳ್ಳೋ ನಿರ್ಧಾರ ತಪ್ಪು ಅನ್ನೋದಾದ್ರೆ ನೀವು ಕಲಿಸಿರೋ ಬುದ್ಧಿನೂ ತಪ್ಪು ತಾನೆ? ಡ್ಯಾಡಿ, ನಿಮ್ ಹಠ ನನ್ ಹಠ ಎರಡರ ಉದ್ದೇಶನೂ ಒಂದೇ. ನಾನ್ ಚೆನ್ನಾಗಿರ್ಬೇಕು ಅಂತ ತಾನೆ. ನೀವ್ ಸೆಲೆಕ್ಟ್ ಮಾಡಿರೋ ಹುಡ್ಗ ಒಳ್ಳೆಯವನೇ ಇರ್ಬೋದು, ಆದ್ರೆ ನಾನ್ ಸೆಲೆಕ್ಟ್ ಮಾಡಿರೋ ಹುಡ್ಗ ಒಳ್ಳೆಯವನಲ್ಲ ಅಂತ ನೀವ್ ಹೇಗ್ ಹೇಳ್ತೀರಾ? ಒಂದು ವಸ್ತು ಬಗ್ಗೆ ಆಗ್ಲಿ, ಒಬ್ಬ ಮನುಷ್ಯನ ಬಗ್ಗೆ ಆಗ್ಲಿ, ಅದ್ರ ಬಗ್ಗೆ ಚರ್ಚೆ ಮಾಡಿದ್ರೆ ತಾನೆ ಅದ್ರ ಗುಣ ಅವಗುಣ ಗೊತ್ತಾಗೋದು. ಒಂದು ವೇಳೆ ನಮ್ದೇ ತಪ್ಪಾಗಿದ್ರೆ ಅದ್ ಹೇಗ್ ತಪ್ಪು ಅಂತ ನಮಗ್ ಅರ್ಥ ಮಾಡಿಸಿ. ಸರಿ ಇದ್ರೆ ಒಪ್ಕೊಳ್ಳಿ, ಆದ್ರೆ ಚರ್ಚೆನೆ ಮಾಡ್ದೆ ಬೇಡ ಅಂದ್ರೆ ಏನರ್ಥ? ನಾನ್ ಮನೆ ಬಿಟ್ಟು ಬಂದಿದ್ದೀನಾನೆ ರಾಹುಲ್ಗೆ ನನ್ನ ಮದ್ವೆ ಆಗು ಅಂತ ಹೇಳ್ದೆ, ಆದ್ರೆ ಅವನದನ್ನ ಒಪ್ಲಿಲ್ಲ. ಯಾಕೆ ಗೊತ್ತಾ ಡ್ಯಾಡ್? ಮಕ್ಕಳು ಮನೆ ಬಿಟ್ಟು ಹೋದ್ರೆ ತಂದೆ ತಾಯಿರ್ಗೆ ಎಷ್ಟು ನೋವಾಗುತ್ತೆ ಅಂತ ಅವ್ನ ಅರ್ಥ ಮಾಡ್ಕೊಂಡಿದ್ದ. ಆ ನೋವು ನಿಮಗ ಆಗ್ಬಾರ್ದು ಅಂತ ನನ್ನ ನಿಮ್ ಹತ್ರ ಸೇರ್ಸೋಕ್ ಬಂದ. ಆದ್ರೆ ನೀವ್ ಮಾಡಿದ್ ಏನ್ ಡ್ಯಾಡ್? ಏನ್ರಿ ಇದು? ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವನ್ ಅಂತಾರೆ. ಇಲ್ಲಿ ನೋಡಿದ್ರೆ ಫಾದರ್ ಮದರ್ ಈ ಲವರ್ಸ್ ಗೆ ವಿಲನ್ ಆಗ್ಬಿಟ್ಟವ್ರೆ. ಲೈಫೇ ಮೂರ್ತಿನ ಅಂತಾರೆ. ಎಲ್ಲಿದ್ರು ಸರಿ ಫಾದರ್ ಮದರ್ ಬೇಗ ಬಂದು ಆಶೀರ್ವಾದ ಮಾಡಿ ಬನ್ರಿ, ಆಶೀರ್ವಾದ ಮಾಡ್ರಿ. ಪ್ರತಿ ಮಾತ್ಗೂ ಸ್ವಾತಿನೇ ನನ್ನ ಅದೃಷ್ಟ, ನನ್ ಪ್ರಾಣ ಅಂತ ಹೇಳ್ತಿದ್ರಲ್ಲ. ನಾನ್ ನಿಮ್ ಪ್ರಾಣ ಇರ್ಬೋದು ಡ್ಯಾಡ್, ಬಟ್ ರಾಹುಲ್ ನನ್ ಪ್ರಾಣ. ಸತ್ಯವಾಗ್ಲೂ ಹೇಳ್ತೀನಿ, ನನಗ್ ನಿಮ್ ಮೇಲೆ ಎಷ್ಟು ಪ್ರೀತಿ ಇದೆಯೋ ಅದಕ್ಕಿಂತ ಹೆಚ್ಚು ಗೌರವ ರಾಹುಲ್ ನಿಮ್ ಮೇಲಿಟ್ಟಿದ್ದಾನೆ ಡ್ಯಾಡ್. ಈ ಅಪ್ಪ ಅಮ್ಮಂಗೆ ಮಕ್ಳು ಪ್ರೀತಿಯಲ್ಲಿ ಅಡ್ಡ ಬರೋದೇ ಸಂತೋಷ ಅನ್ಸುತ್ತೆ. ನೀನೇನ್ ಟೆನ್ಷನ್ ಮಾಡ್ಕೋಬೇಡ ಗುರು, ತಾಳಿ ಕಟ್ಟು.
ಸಾರಿ, ನನ್ನ ಫ್ರೆಂಡ್ಸ್ ಬಲವಂತಕ್ಕೆ ಬಂದಿದ್ದೆ ಹೊರತು ಮದುವೆ ಮಾಡ್ಕೊಳ್ಳೇಬೇಕು ಅಂತ ಅಲ್ಲ. ಇಷ್ಟೆಲ್ಲ ಕೇಳಿದ್ಮೇಲಾದ್ರೂ ನಮ್ಮ ತಂದೆ ತಾಯಿಗೆ ನಮ್ಮ ಫೀಲಿಂಗ್ಸ್ ಅರ್ಥ ಆಗುತ್ತೆ, ನಮ್ಮ ಪ್ರೀತಿನ ಒಪ್ಕೋತಾರೆ ಅಂದ್ಕೊಂಡಿದ್ದೀನಿ. ಅವ್ರಿಗೆ ಬೇಕಿಲ್ದಿರೋ ಮದುವೆ ನಮಗೂ ಬೇಡ. ಏಯ್ ರಾಹುಲ್, ಇದನ್ನ ಹೇಳೋದಕ್ಕೆ ನಾವ್ ಇಷ್ಟೆಲ್ಲ ಸೆಟಪ್ ಮಾಡಿದ್ದು. ಎಲ್ರು ನೋಡ್ತಾ ಇದಾರೆ, ಬಾರೋ ಬೇಗ ತಾಳಿ ಕಟ್ಟು. ಮಾತಿಗೆ ಮುಂಚೆ ಹೆತ್ಮಕ್ಳು ಅಂತ ಅಧಿಕಾರ ಚಲಾಯಿಸ್ತಾರಲ್ಲ, ನಾವೇನು ಅವ್ರ ಹೊಟ್ಟೆಲ್ ಹುಟ್ಬೇಕಂತ ಅಪ್ಲಿಕೇಶನ್ ಹಾಕಿದ್ವಾ? ಹುಟ್ಟಬೇಕು ಅಂತ ಅಪ್ಲಿಕೇಶನ್ ಹಾಕಿರಲಿಲ್ಲ ನಿಜ. ಅದೇ ರೀತಿ ಹಸಿವಾದಾಗ ನಾವು ಹಾಲು ಬೇಕು ಅಂತಾನು ಅಪ್ಲಿಕೇಶನ್ ಹಾಕಿರ್ಲಿಲ್ಲ, ಆದ್ರೂ ಹಾಲು ಕೊಟ್ಟು ಬೆಳೆಸಿದ್ರು. ನಾವು ವಯಸ್ಸಿಗೆ ಬಂದಾಗ ಪ್ರೀತಿಸೋ ದೊಡ್ಡದಲ್ಲ. ನಮ್ಮಿಬ್ಬರಲ್ಲಿ ಯಾರಿಗೆ ನೋವಾದ್ರೂ ಮತ್ತೊಬ್ಬರಿಗೆ ಗೊತ್ತಾಗುತ್ತೆ. ಒಬ್ಬರನ್ನೊಬ್ರು ಕನ್ಸೋಲ್ ಮಾಡ್ತೀವಿ, ಎಲ್ಲ ವಿಷಯ ಹಂಚ್ಕೋತೀವಿ, ಧೈರ್ಯ ತುಂಬ್ತೀವಿ. ಈ ಇಬ್ಬರಲ್ಲೊಬ್ರು ಯಾವುದನ್ನು ಮಾಡಲಿಲ್ಲ ಅಂದ್ರೂ ಪ್ರೀತಿನೇ ಫ್ಲಾಪ್ ಆಗ್ಬಿಡುತ್ತೆ. ಆದ್ರೆ ಹುಟ್ಟಾಗ್ಲಿಂದ ಬುದ್ಧಿ ಕಲಿಯೋವರೆಗೂ ನಾವು ಯಾವತ್ತಾದ್ರೂ ನಮ್ಮ ತಂದೆ ತಾಯಿಗಳು ಕಷ್ಟ ಕೇಳಿದೀವ, ಸಮಾಧಾನ ಮಾಡಿದೀವ? ಹೋಗ್ಲಿ, ಯಾವತ್ತಾದ್ರೂ ಏನಾದ್ರೂ ಕೊಟ್ಟಿದೀವ? ಇಲ್ಲ. ಪ್ರತಿಯೊಂದನ್ನು ಬರೀ ಅವರಿಂದ ತಗೊಂಡಿದ್ದೇ ಆಯ್ತು. ನಮ್ಮಿಂದ ಏನು ಬಯಸದೆ ಕೊಟ್ಟಿರೋದೇ ಅಲ್ವಾ ಸರ್ ನಿಜವಾದ ಪ್ರೀತಿ. ಅಂತಹ ಪ್ರೀತಿಗೆ ಎಷ್ಟು ಜನ್ಮದ ಬೆಲೆ ಕಟ್ಟಿದ್ರು ಸಾಲದು ಸರ್. ಬೇಡ, ಆ ಪ್ರೀತಿನ ಬಿಟ್ಟು ಈ ಪ್ರೀತಿನ ಪಡೆಯೋಷ್ಟು ಕೆಟ್ಟ ಹಠ ನನ್ಗಿಲ್ಲ. ಬಿಟ್ಬಿಡಿ. ನನಗೆ ಈ ಪ್ರೀತಿ ಪ್ರೇಮ ಯಾವುದು ಬೇಡ. ಅಪ್ಪ ಅಮ್ಮ ಬೇಕು ಅಷ್ಟೇ. ಹೌದು ಡ್ಯಾಡ್, ನೀವು ಒಪ್ಕೊಳ್ದೇ ಇದ್ಮೇಲೆ ನಾವ್ ಯಾವತ್ತೂ ಹಠ ಮಾಡಿ ಒಂದಾಗಲ್ಲ. ಹಾಗಂತ ಪ್ರಾಣ ಕಳ್ಕೊಳ್ಳೋಕ್ಕೂ ತಯಾರಿಲ್ಲ. ನಮಗಿಷ್ಟ ಇಲ್ದೇನೆ ನಾವ್ ಇನ್ಯಾರನ್ನೋ ಮದ್ವೆ ಮಾಡ್ಕೊಂಡು ಪ್ರೀತಿ ವಿಷಯದಲ್ಲಿ ಕಾಂಪ್ರಮೈಸ್ ಮಾಡ್ಕೊಳ್ಳೋಕ್ಕೂ ನಾವ್ ರೆಡಿ ಇಲ್ಲ. ಕಡೆವರೆಗೂ ಒಬ್ರು ನೆನಪಲ್ಲಿ ಒಬ್ರು ಹೀಗೆ ಇದ್ಬಿಡ್ತೀವಿ. ಬದುಕಿರೋವರೆಗೂ ದೂರನೇ ಇದ್ಕೊಂಡು ಒಬ್ರನ್ನೊಬ್ರು ಪ್ರೀತಿಸ್ತಾನೆ ಇರ್ತೀವಪ್ಪ. ಈ ಇಬ್ಬರ ತಂದೆ ತಾಯಿಗಳಿಗೆ ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ಈ ಪ್ರೇಮಿಗಳನ್ನ ಒಂದು ಮಾಡಿ. 4 ಗೋಡೆ ಮಧ್ಯೆ ಹೇಳ್ಬೇಕಾದ ಮಾತನ್ನ ಅಲ್ಲಿ ಅವಕಾಶ ಸಿಗ್ಲಿಲ್ಲ ಅಂತ ಇಲ್ಲಿ ಹೇಳ್ಬೇಕಾಯ್ತು. ಈಗ್ಲೂ ನಿಮ್ ನಿರ್ಧಾರ ನಿಮ್ಗೆ ಸರಿ ಅನ್ಸಿದ್ರೆ ಅದನ್ನ ಒಪ್ಕೋತೀವಿ. ಯಾಕೆಂದ್ರೆ ನಮಗ್ ನಮ್ ಪ್ರೀತಿಗಿಂತ ನಿಮ್ ಪ್ರೀತಿನೇ ಹೆಚ್ಚು. ನಮ್ಮೇಲೆ ಪ್ರೀತಿ ಇದೆ ತಾನೇ? ನಡಿ ಹಾಗಾದ್ರೆ. ನೋಡಿದ್ರಲ್ಲ ವೀಕ್ಷಕರೇ, ಯಾರ್ ಏನೇ ಹೇಳಿದ್ರು ಪೇರೆಂಟ್ಸ್ಗಳು ತಮ್ಮ ಹಠವನ್ನ ಬಿಡ್ತಾ ಇಲ್ಲ. ಇಷ್ಟೆಲ್ಲ ಆದ್ಮೇಲೂ ಮಕ್ಕಳ ಪ್ರೀತಿ ಪೇರೆಂಟ್ಸ್ಗೆ ಅರ್ಥ ಆಗ್ತಾ ಇಲ್ಲ. ಆದ್ರೂ ಕೂಡ ರಾಹುಲ್ ಹಾಗೂ ಸ್ವಾತಿ ದೂರವಾಗಿ ಉಳಿದುಕೊಳ್ಳೋದು ದೊಡ್ಡ ದುರಂತ ಅಂದ್ರೆ ತಪ್ಪಾಗ್ಲಾರ್ದು. ಏನ್ ಹಿಂಗ್ ಮಾಡ್ಬಿಟ್ರು? ಅಯ್ಯಯ್ಯೋ, ನಾನು ಅಂಗೈಲಿಟ್ಟು ಸಾಕಿದ ಮಗಳನ್ನ ನಿನ್ನ ಕೈಗೆ ಒಪ್ಪಿಸ್ತಾ ಇದ್ದೀನಿ. ನೀನ್ ಚೆನ್ನಾಗಿ ನೋಡ್ಕೋತೀಯ ಅನ್ನೋ ನಂಬಿಕೆ ನನಗಿದೆ. ಥ್ಯಾಂಕ್ ಯು.